ಸುಪ್ರಿಯಾ ತುಂಬ ಶ್ರೀಮಂತ ಕುಟುಂಬದವಳು. ಇವಳ ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರ್ತಾಳೆ. ಹಾಗಾಗಿ ಇವಳನ್ನ ತುಂಬ ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ. ಸುಪ್ರಿಯಾ ಅಬ್ರಾಡ್ನಲ್ಲಿ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಊರಿಗೆ ಬರ್ತಾಳೆ. ಅಂತೂ ನನ್ನ ಮಗಳು ಸ್ಟಡೀಸ್ ಎಲ್ಲ ಮುಗೀತು. ಇನ್ನೇನು ಮದುವೆನೇ ಮಾಡೋದು. ಬರೋ ಮೊಮ್ಮಗು ಜೊತೆ ನಾವಿಬ್ರು ಆಟ ಆಡೋದು. ಏನು, ನನ್ನ ಮದುವೆನಾ? ಅಪ್ಪ, ನಾನಿನ್ನು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿರೋದು ಅಷ್ಟೇ. ಇಷ್ಟು ಬೇಗ ನಾನು ಮಾತ್ರ ಮದುವೆ ಆಗಲ್ಲ. ಏ ಸುಮ್ಮನೆ ಇರೆ, ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯೇ? ನಾವು ನಿನಗೆ ಅಂತ ಹುಡುಗನ್ ನೋಡಿನೂ ಆಗಿದೆ, ಅವ್ರು ಒಪ್ಕೊಂಡಿದ್ದು ಆಗಿದೆ. ಇನ್ನು ಮದುವೆ ಆಗೋದು ಒಂದೇ ಬಾಕಿ ಇರೋದು. ಏನು, ಎಲ್ಲ ಒಪ್ಕೊಂಡಿದ್ದೀರಾ? ಅಮ್ಮ, ನನ್ ಒಂದ್ ಮಾತು ಕೇಳಿದೆ, ಅದು ಹೇಗಮ್ಮ ಡಿಸೈಡ್ ಮಾಡಿದ್ರಿ? ನೋಡಮ್ಮ, ನನಗೆ ಈ ಮದುವೆ ಇಷ್ಟ ಇಲ್ಲ. ಅಷ್ಟಕ್ಕೂ ಹುಡುಗ ಯಾರು? ಹುಡುಗ ಬೇರೆ ಯಾರು ಅಲ್ಲಮ್ಮ, ನನ್ನ ಬಾಲ್ಯ ಸ್ನೇಹಿತ ಇದ್ದಾನಲ್ಲ, ಅವನ ಮಗ ಇದ್ದಾನಲ್ಲ ಸಂಜಯ್, ಅವನೇ. ಏನು, ನಿಮ್ ಫ್ರೆಂಡ್ ಮಗನ? ಅದು ಆ ಹಳ್ಳಿ ಫ್ರೆಂಡು? ಅಪ್ಪ, ನಿಮಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಅಲ್ಲ, ಅಬ್ರಾಡ್ನಲ್ಲಿ ಸ್ಟಡೀಸ್ ಕಂಪ್ಲೀಟ್ ಮಾಡಿರೋ ನನಗೆ ಆ ಹಳ್ಳಿ ಹುಡುಗನ್ ಹುಡುಕಿದಿರಲ್ಲ, ಅದು ಬೇರೆ ಎಲ್ಲ ಮಾತುಕತೆನೂ ಮುಗಿಸಿದಿರಿ, ಒಪ್ಪಿಗೆನೂ ಕೊಟ್ಟಿದ್ದೀರಿ ಅಂತಿದ್ದೀರಾ? ಹೌದು ಕಣೆ ಸುಪ್ಪಿ, ನಿನಗೆ ಅವನಿಗಿಂತ ಒಳ್ಳೆ ಹುಡುಗ ಸಿಗಲ್ಲ ಕಣೆ. ಅದು ಅಲ್ಲದೆ ಅವನ ಹಳ್ಳಿನಲ್ಲಿ ಇಲ್ಲ ಕಣೆ, ಇವಾಗ ಸಿಟಿನಲ್ಲಿ ದೊಡ್ಡ ಕಂಪ್ನಿನಲ್ಲಿ ಹೈ ಪೋಸ್ಟಲ್ಲಿ ಇದ್ದಾನಂತೆ. ಅದು ಚೆನ್ನಾಗಿ ಓದ್ಕೊಂಡಿದ್ದಾನಂತೆ ಕಣೆ. ಅಷ್ಟಲ್ಲದೆ ನಿನ್ನ ನಮ್ಮ ಥರ ಮುದ್ದಾಗಿ ನೋಡ್ಕೊಳ್ಳೋರು ನಮ್ಗೆ ಬೇರೆ ಯಾರು ಸಿಗಲ್ಲ ಕಣೆ. ನಿನ್ನ ತಂದೆ ಫ್ರೆಂಡ್ ಮಾತ್ರ ನಿನ್ನ ಹಾಗೆ ನೋಡ್ಕೊಳ್ಳೋದು. ಅದು ಬೇರೆ ನೀನೇನು ದಿನಾನು ಹಳ್ಳಿನಲ್ಲೇ ಇರು ಅಂತ ಯಾರೇ ಹೇಳ್ತಾರೆ ನಿಂಗೆ? ಅಮ್ಮ, ಆದರೂ ಅದು ಹಳ್ಳಿ ಅಮ್ಮ. ಈ ಸಿಟಿನಲ್ಲಿದ್ದು ಆ ಹಳ್ಳಿಗೆ ಹೋಗಿ ಹೇಗಿರ್ಲಿ ಅಮ್ಮ ನಾನು? ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಏ ಸಾಕು, ಸುಮ್ಮನೆ ಇರೆ, ನನಗೆಲ್ಲ ಅರ್ಥ ಆಗತ್ತೆ. ಅವ್ರು ಹಳ್ಳಿನಲ್ಲೇ ಇದ್ರು ನಮಗಿಂತ ಏನು ಶ್ರೀಮಂತರು ಕಣೆ. ನಾವೇ ಅವ್ರಿಗೆ ಹೋಲಿಸ್ಕೊಂಡ್ರೆ ಬಡವರು. ಸಂಜಯ್ ಕೂಡ ಒಳ್ಳೆ ಹುಡುಗ ಕಣೆ, ನಿನ್ಗೆ ಒಳ್ಳೆ ಜೋಡಿ. ನೀನು ಸುಮ್ಮನೆ ಮದುವೆ ಆಗೋ, ಇನ್ನೇನು ಮಾತಾಡಬೇಡ ನೀನು. ಸುಪ್ರಿಯಾ ಎಷ್ಟೇ ಹೇಳಿದ್ರು ತಂದೆ ತಾಯಿ ಇಬ್ರು ತನ್ನ ಸ್ನೇಹಿತನ ಮಗನ ಜೊತೆನೆ ಮದುವೆ ಫಿಕ್ಸ್ ಮಾಡ್ತಾರೆ. ಸುಪ್ರಿಯಾ ಕೂಡ ತನ್ನ ತಂದೆ ತಾಯಿ ಮಾತಿಗೆ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಗಿರುತ್ತೆ. ಎಲ್ಲರೂ ಒಪ್ಪಿ ಸುಪ್ರಿಯಾ ಮತ್ತೆ ಸಂಜಯ್ ಮದುವೆ ಮಾಡ್ತಾರೆ. ಸುಪ್ರಿಯಾ ಹಳ್ಳಿಗೆ ಹೋಗೋಕೆ ಇಷ್ಟ ಆಗದೆ ಗಂಡನ ಜೊತೆ ಸಿಟಿನಲ್ಲೇ ಇರ್ತಾಳೆ. ಅಲ್ಲ ಕಣ ಸಂಜು, ಮದುವೆ ಆಗಿ ಇಷ್ಟು ತಿಂಗಳಾಯ್ತು. ಮದುವೆ ಆದಾಗ 4 ದಿನ ಇದ್ದು ಹೋದವ್ರು ನೀವು ಮನೇಲಿ, ಆಮೇಲೆ ಬಂದೇ ಇಲ್ವಲ್ಲೋ? ನಾನು ನನ್ನ ಸೊಸೆನ ಚೆನ್ನಾಗಿ ಮಾತೇ ಆಡ್ಸಿಲ್ಲ ಕಣ. ಅದಕ್ಕೆ ಏನಂತೆ ಅಮ್ಮ, ನೀನೇ ಬಾ, ನಿನ್ನ ಸೊಸೆ ಜೊತೆ ಸ್ವಲ್ಪ ದಿನ ಇದ್ದು ಹೋಗುವಂತೆ. ಸುಮ್ಮನೆ ಇರೋ, ನನಗೆ ಅಲ್ಲಿಗೆಲ್ಲ ಬರೋಕ್ಕಾಗಲ್ಲ. ನನಗೆ ಉಸಿರು ಕಟ್ದಂಗೆ ಆಗುತ್ತೆ. ನಾನು ಮಾತ್ರ ಬರಲ್ಲ. ನೀನೇ ಬಾರೋ ಸುಪ್ಪಿ ಕರ್ಕೊಂಡು. ಸರಿ ಅಮ್ಮ, ನನಗೆ ಸದ್ಯಕ್ಕೆ ಲೀವ್ ಇಲ್ಲ. ಲೀವ್ ಸಿಕ್ಕಿದ್ಮೇಲೆ ಇಬ್ರು ಒಟ್ಟಿಗೆ ಬರ್ತೀವಿ, ಆಯ್ತಾ? ಹಾ ಕಣೋ, ಇಬ್ರು ಬಂದ್ಬಿಡಿ ಆಯ್ತಾ? ನನ್ನ ಸೊಸೆ ನೋಡ್ಬೇಕು ಅಂತ ತುಂಬಾ ಅನಿಸ್ತಿದೆ. ನಿನ್ನ ಅಪ್ಪನೂ ಹಂಗೆ ಹೇಳ್ತಿದ್ರು, ಮಿಸ್ ಮಾಡಬೇಡಿ. ಸಂಜು, ನಿಮಗೆ ಗೊತ್ತಲ್ವಾ ನನಗೆ ಹಳ್ಳಿಗೆ ಹೋಗೋದು ಅಂದರೆ ಇಷ್ಟ ಇಲ್ಲ ಅಂತ. ಸುಪ್ರಿಯಾ ಪಾಪ ಕಣೆ, ಮನೇಲಿ ಎಲ್ಲರೂ ನಾವು ಯಾವಾಗ ಬರ್ತೀವಿ ಅಂತ ಕಾಯ್ತಾ ಇದ್ದಾರೆ. ನನಗೂ ಸದ್ಯಕ್ಕೆ ಲೀವ್ ಇಲ್ಲ. ನಾನೇನು ಇವಾಗಲೇ ಹೋಗಲ್ಲ, ನೀನು ಆರಾಮಾಗಿರು. ಸಂಜಯ್ ತನ್ನ ಹೆಂಡತಿಗೆ ಕನ್ವಿನ್ಸ್ ಮಾಡಿ ಆಫೀಸಿಗೆ ಹೋಗ್ತಾನೆ. ಹೀಗೆ ಸ್ವಲ್ಪ ದಿನ ಸುಪ್ಪಿ ತನ್ನ ಗಂಡನ ಜೊತೆನಲ್ಲಿ ಸಿಟಿನಲ್ಲಿ ಆರಾಮಾಗಿ ದಿನ ಕಳೀತಾಳೆ. ಸ್ವಲ್ಪ ದಿನ ಕಳೆದ್ಮೇಲೆ ಸಂಜಯ್ ಮನೆಗೆ ಹೋಗೋ ಪ್ಲಾನ್ ಮಾಡಿಕೊಂಡು ಆಫೀಸ್ನಲ್ಲಿ ಲೀವ್ ತಗೋತಾನೆ. ಏನು, ನಾವು ಇವತ್ತೇ ಹಳ್ಳಿಗೆ ಹೋಗ್ಬೇಕಾ? ಅದು ಅಲ್ಲದೆ 1 ವೀಕ್ ಅಲ್ಲೇ ಇರಬೇಕಾ? ಹೌದು ಕಣೆ ಸುಪ್ರಿಯಾ, ಅದು ಎಷ್ಟು ದಿನ ಹೇಳು? 1 ವೀಕ್ ಅಷ್ಟೇ, ಬೇಗ ಮುಗಿಯತ್ತೆ ಕಣೆ. ಪ್ಲೀಸ್ ಕಣೆ, ನಿನಗೂ ಅಲ್ಲಿ ಇಷ್ಟ ಆಗುತ್ತೆ ಕಣೆ. ನಿನಗೆ ಅಲ್ಲೆಲ್ಲ ನೋಡಿ ಗೊತ್ತಿಲ್ವಲ್ಲ, ಅದಕ್ಕೆ ಹೀಗೆ ಹೇಳ್ತಿದ್ಯಾ. ಅಲ್ಲೆಲ್ಲ ನೋಡಿದ ಮೇಲೆ ನಿನಗೂ ಹಳ್ಳಿ ಇಷ್ಟ ಆಗುತ್ತೆ ಕಣೆ. ಸಂಜು, ನನ್ಗೆ ಆಗಲ್ಲ, ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಕಣೆ ಸುಪ್ಪಿ, ನನಗೋಸ್ಕರ ಬಾರೆ. ನನಗೂ ಮನೆಗೆ ಹೋಗ್ಬೇಕು ಅನ್ನಿಸ್ತಿದೆ ಕಣೆ. ನೀನು ಬಂದಿಲ್ಲ ಅಂದರೆ ಹೇಗೆ ಹೋಗೋದು ಹೇಳು? ಪ್ಲೀಸ್ ಕಣೆ. ಗಂಡನ ರಿಕ್ವೆಸ್ಟ್ಗೆ ಸುಪ್ರಿಯಾ ಏನೂ ಹೇಳೋಕೆ ಮನಸ್ಸಾಗದೆ ಗಂಡನಿಗೋಸ್ಕರ ಹಳ್ಳಿಗೆ ಹೊರಡ್ತಾಳೆ. ಮಾರನೇ ದಿನ ಗಂಡ ಹೆಂಡತಿ ಇಬ್ರು ಹಳ್ಳಿ ಮನೆಗೆ ಬರ್ತಾರೆ. ಸುಪ್ರಿಯಾ, ನನ್ನ ಸೊಸೆ, ನಿನ್ನ ನೋಡ್ದೆ ಎಷ್ಟು ದಿನ ಆಯ್ತು. ಏನೋ ಸಂಜು,
ನನ್ನ ಸೊಸೆಗೆ ಊಟ ಹಾಕಿಲ್ವೇನೋ ನೀನು? ಪಾಪ ನನ್ನ ಸೊಸೆ ಎಷ್ಟೊಂದು ಸ್ವರ್ಗೋಗಿದ್ದಾಳೆ ನೋಡು. ಇಬ್ರು ಇಲ್ಲೇ ಇರಿ, ಒಳಗ್ ಬರಬೇಡಿ ಮತ್ತೆ. ಏನ್ ಹಿಂಗಿ? ನನ್ನ ಮಗ ಸೊಸೆ ಬಂದಿದ್ದಾರೆ, ಆರ್ತಿ ತಟ್ಟೆ ತಗೊಂಬಾರೆ, ದೃಷ್ಟಿ ಆಗಿರುತ್ತೆ. ಹೌದೌದು, ನನ್ನ ಮಗ ಸೊಸೆಗೆ ಎಲ್ಲರೂ ದೃಷ್ಟಿ ಮಾಡಿರ್ತಾರೆ. ಮೊದಲು ದೃಷ್ಟಿ ತೆಗಿ, ಪಾಪ ಎಲ್ಲ ಸ್ವರ್ಗೆ ಹೋಗ್ಯಾವೆರಡು. ಅತ್ತೆ ಮಾವ ಹೇಗಿದ್ದೀರಾ? ಬಂದಾಗಿಂದನೂ ನೀವೇ ನನ್ನನ್ನು ವಿಚಾರಿಸ್ತಿದ್ದೀರಾ. ನಾನು ನಿಮ್ಮನ್ನು ಹೇಗಿದ್ದೀರಾ ಅಂತಲೂ ಕೇಳಲಿಲ್ಲ. ಅಯ್ಯೋ ನಮ್ಗೇನಾಗಿದೆ? ನಾವಿಬ್ರು ನೋಡು ಗುಂಡ್ಕಲ್ ಥರ ಇದ್ದೀವಿ. ನೀವಿಬ್ರೆ ಏನು ತಿಂದೆ ಸ್ವರ್ಗೆ ಹೋಗಿದ್ದೀರಾ. ನೋಡು ಏನು ತಿಂದೆ, ಕೈಕಾಲೆಲ್ಲ ಸಣ್ಣ ಆಗಿದಾವೆ. ಇಬ್ರು ಬಸ್ಸಲ್ಲಿ ಬಂದು ತುಂಬಾ ಸುಸ್ತಾಗಿರ್ತೀರಾ. ಸ್ನಾನ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಯ್ತಾ? ನಾನು ನಿಮಗೆ ಬಿಸಿ ಬಿಸಿ ತಿಂಡಿ ಏನಾದ್ರು ಮಾಡ್ಕೊಂಡ್ಬರ್ತೀನಿ, ತಿನ್ಬೋದ್ರಿ. ಸುಪ್ರಿಯಾ ಗಂಡನ ಜೊತೆ ಹಳ್ಳಿಗೆ ಮನ್ಸಿಲ್ದೇನೆ ಹೋಗಿರ್ತಾಳೆ. ಆದರೆ ಅಲ್ಲಿ ಅತ್ತೆ ಮಾವ ತೋರಿಸೋ ಪ್ರೀತಿ ನೋಡಿ ತನ್ನ ತಂದೆ ತಾಯಿನೇ ನೆನಪಾಗತ್ತೆ. ಗಂಡನ ಮನೆಗೆ ಬಂದಿದ್ದಕ್ಕಿಂತ ತಾನು ತವ್ರ ಮನೆಗೆ ಬಂದಿದ್ದೀನೇನೋ ಅನ್ನೋ ಹಾಗೆ ಫೀಲ್ ಆಗುತ್ತೆ. ಸುಪ್ರಿಯಾ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾನೆ ಅಲ್ಲೇ ನಿದ್ದೆ ಮಾಡ್ತಾಳೆ. ನಿದ್ದೆ ಮಾಡಿ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಅತ್ತೆ ಅವಳ ಕಾಲು ಒತ್ತುತ್ತಾ ಇರ್ತಾಳೆ. ಅಯ್ಯೋ ಅತ್ತೆ, ಏನ್ ಮಾಡ್ತಿದ್ದೀರಾ? ಮೊದಲು ಕೈ ಬಿಡಿ ಅತ್ತೆ, ನೀವು ಹೀಗೆಲ್ಲ ಮುಟ್ಬಾರ್ದು ಕಾಲನ್ನೆಲ್ಲ. ಅಯ್ಯೋ ಯಾಕೆ ಎದ್ದೆ? ಮಲ್ಕೊಳೆ ಸುಬ್ಬಿ, ಕಾಲೆಲ್ಲ ನೋವಾಗಿರುತ್ತೆ ಬಸ್ಸಲ್ಲಿ ಬಂದು. ಅದಕ್ಕೆ ಸ್ವಲ್ಪ ಕಾಲೆಲ್ಲ ಒತ್ತಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಕುತ್ಕೊಂಡೆ. ನೀನ್ ಮಲ್ಕೊ, ನಿದ್ದೆ ಮಾಡು. ಅತ್ತೆ ಏನ್ ನೀವು ಹೀಗೆ ಮಾತಾಡ್ತಿದ್ದೀರಾ? ಒಂದ್ ಲೆಕ್ಕದಲ್ಲಿ ನಾನೇ ನಿಮ್ಮ ಕಾಲೆಲ್ಲ ಒತ್ತಿ ಮಲಗಿಸ್ಬೇಕು. ನೀವು ನೋಡಿದ್ರೆ ನನ್ನ ಕಾಲು ಮುಟ್ತಿದ್ದೀರಲ್ಲ ಅತ್ತೆ. ಸುಮ್ಮನೆ ಮಲಗ್ತೀಯಾ ನೀನು? ಅಲ್ಲ ಕಣೆ, ನನ್ನ ಕಾಲು ಒತ್ತು ಮಲಗ್ಸಕ್ಕೆ ನನ್ಗೇನಾಗಿದೆಯೇ? ಗುಂಡು ಕಾಲು ಇದ್ದಂಗಿದ್ದೀನಿ. ನೀನು ಸುಮ್ಮನೆ ಮಲ್ಕೋ ಇವಾಗ. ಗಂಡ ಹೆಂಡತಿ ಇಬ್ರು ನೆಟ್ಟಗೆ ತಿನ್ನಲ್ಲ, ನೆಟ್ಟಗೆ ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ. ಹೇಗೆ ಸ್ವರ್ಗೋಗಿದ್ದೀರಾ ನೋಡು. ಸುಪ್ರಿಯಾ ಎಷ್ಟೇ ಹೇಳಿದ್ರು ಅವಳತ್ತೆ ಬಿಡೋದೇ ಇಲ್ಲ. ಮನೆಗೆ ಹೋದಾಗಿಂದಾನು ರೇವತಿ ಸುಪ್ರಿಯನ್ನ ತನ್ನ ಸ್ವಂತ ಮಗಳನ್ನ ನೋಡ್ಕೊಂಡ ಹಾಗೆ ಪ್ರೀತಿಯಿಂದ ನೋಡ್ಕೊಳ್ತಿರ್ತಾಳೆ. ಇದರಿಂದ ಸುಪ್ರಿಯಾ ಕೂಡ ಹಳ್ಳಿ ಮನೆನ ಇಷ್ಟಪಡೋಕೆ ಶುರು ಮಾಡಿರ್ತಾಳೆ. ಆದರೂ ಒಂದು ಕಡೆ ಸಿಟಿ ಲೈಫ್ನ ಇಷ್ಟಪಡ್ತಿದ್ದವಳು ಹೀಗೆ 2 ದಿನ ಕಳೆಯುತ್ತೆ. ಸಂಜು, ಹೊರಗಡೆ ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಕೂಲಾಗಿ ಹಕ್ಕಿ ಕೂಗೋ ಸೌಂಡು, ತಣ್ಣಗಿರೋ ಗಾಳಿ, ತುಂಬ ಸ್ಪೆಷಲ್ ವೆದರ್ ಅನ್ನಿಸ್ತಾ ಇದೆ ಅಲ್ವಾ? ಸುಪ್ರಿಯಾ, ಹಳ್ಳಿ ವೆದರ್ ಯಾವಾಗಲೂ ಹೀಗೆ ಇರುತ್ತೆ ಕಣೆ. ನೀನು ಬರಲ್ವಲ್ಲ, ಅದಕ್ಕೆ ನಿನಗೆ ಸ್ಪೆಷಲ್ ಅನ್ನಿಸ್ತಿದೆ ಅಷ್ಟೇ. ಹಳ್ಳಿ ವೆದರ್ ಚೆನ್ನಾಗಿರುತ್ತೆ, ನಿನಗೂ ಇಷ್ಟ ಆಗುತ್ತೆ ಅಂತ ಹೇಳಿಲ್ವಾ ನಾನು? ಬಾ ಹೊರಗೆ ಹೋಗೋಣ, ಆ ವೆದರ್ ಸುತ್ತಾಡ್ಕೊಂಡು ಬರೋಣ, ನಿನಗೂ ಇಷ್ಟ ಆಗುತ್ತೆ. ಹೌದಲ್ವಾ ಸಂಜು? ಬನ್ನಿ ಹೋಗೋಣ. ಸಂಜಯ್ ಮತ್ತೆ ಸುಪ್ರಿಯಾ ಇಬ್ರು ಹೊರಗಡೆ ಸುತ್ತಾಡ್ಕೊಂಡು ಬರೋಕೆ ಹೋಗ್ತಾರೆ. ಅಲ್ಲಿನ ವಾತಾವರಣ ನೋಡಿ ಸುಪ್ರಿಯನಿಗೆ ತುಂಬ ಖುಷಿ ಆಗುತ್ತೆ. ಅಲ್ಲಿನ ಗಿಡ, ಮರ, ಬಳ್ಳಿ, ಹಕ್ಕಿ ಎಲ್ಲ ನೋಡಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ವಾಹನಗಳ ಸೌಂಡೇ ಕೇಳಿಸ್ಕೊಳ್ತಿದ್ದ ಸುಪ್ರಿಯನಿಗೆ ಅಲ್ಲಿನ ಹಕ್ಕಿಗಳ ಕಲರವ ಕೇಳಿ ತುಂಬ ಖುಷಿ ಅನಿಸುತ್ತೆ. ಸುಪ್ರಿಯಾ ಹಳ್ಳಿನಲ್ಲಿ ಇರೋ ಅಷ್ಟು ದಿನ ತುಂಬ ಖುಷಿಯಾಗಿರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆದ ಮೇಲೆ ಸಂಜು ತಗೊಂಡಿರೋ ರಜೆ ಮುಗಿಯುತ್ತೆ. ಇನ್ನೇನು ಸಿಟಿಗೆ ರಿಟರ್ನ್ ಹೊರಡಬೇಕು ಅಂತ ಗಂಡ ಹೆಂಡತಿ ಇಬ್ರು ರೆಡಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ಸುಪ್ರಿಯಾ ತಂದೆ ತಾಯಿ ಮನೆಗೆ ಬರ್ತಾರೆ. ಅಮ್ಮ, ಅಪ್ಪ, ಹೇಗಿದ್ದೀರಾ? ಏನು ಇಷ್ಟು ದಿನ ನಾನು ನೋಡಕ್ ಬರಲೇ ಇಲ್ಲ ನೀವು? ಅಯ್ಯೋ ಸುಪ್ಪಿ, ನಾವೇನಕ್ಕೆ ಬರೋದು ಹೇಳು ಇಲ್ಲಿಗೆ? ನಿನ್ನ ಅತ್ತೆ ಮಾವ ನಿನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ಆ ನಂಬಿಕೆ ನಮಗೂ ಇದೆ. ಅದಕ್ಕೆ ನನಗೆ ಗೊತ್ತು ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ. ಅದಕ್ಕೆ ನಾವು ಬಂದಿಲ್ಲ. ನಾವು ಹೇಳಲಿಲ್ಲ ಮಗಳೇ ನಿಂಗೆ, ನಿನ್ನ ನಮ್ಮ ಥರನೇ ತುಂಬ ಪ್ರೀತಿಸೋರು ಅವ್ರು ಮಾತ್ರ ಅಂತ. ನೋಡಿದ್ಯಾ? ನಿಂಗೆ ಅರ್ಥ ಆಯ್ತಾ ಇವಾಗ? ಓಹೋ ಸಾಕು ಸಾಕು ನಿಲ್ಲಿಸಿ. ಅತ್ತೆ ಮಾವ ಇನ್ನೂ ಎಷ್ಟು ಅಂತ ಹೊಗಳ್ತೀರಾ? ಹೊಗಳಿದ್ದು ಸಾಕು. ಸುಪ್ರಿಯಾ, ಟೈಮ್ ಆಗ್ತಿದೆ, ನಾವಿನ್ನು ಹೊರಡೋಣವಾ? ಏನು ಹೊರಡ್ಬೇಕಾ? ಸಂಜು, ನೀವು ಹೇಳ್ದಂಗೆ ಇಲ್ಲಿನ ವಾತಾವರಣ, ಇಲ್ಲಿ ಎಲ್ಲರೂ ತೋರಿಸೋ ಪ್ರೀತಿ, ಇಲ್ಲಿನ ಕಲರವ ಎಲ್ಲನೂ ನನಗೆ ತುಂಬ ಇಷ್ಟ ಆಯಿತು ಕಣ್ರಿ. ಹಾಂ, ಅದಕ್ಕೇನಿವಾಗ? ಅದೇನು ಅಂದರೆ ನಾನು
ಅತ್ತೆ ಮಾವನ ಜೊತೆ ಹಳ್ಳಿಲೇ ಇರ್ತೀನಿ, ನೀವು ಹೋಗಿ ಸಿಟಿಗೆ, ನಾನು ಬರಲ್ಲ. ಏಯ್ ಸುಪ್ರಿಯಾ, ಏನು ಮಾತಾಡ್ತಾ ಇದೀಯೇ? ಒಳ್ಳೇದಾಯ್ತು ಕಣೋ, ನನ್ನ ಸೊಸೆನ ಹಳ್ಳಿಲೇ ಬಿಟ್ಟೋಗೋ. ಪಾಪ ಅವಳಿಗೂ ಹಳ್ಳಿ ಇಷ್ಟ ಆಗಿದೆ ಕಣೋ. ಅವಳು ಇಲ್ಲೇ ಇರ್ತಾಳೆ, ನಾವೆಲ್ಲ ಇದ್ದೀವಲ್ಲ, ನಮ್ಮ ಜೊತೆ ಚೆನ್ನಾಗಿರ್ತಾಳೆ. ನಿಂಗೆ ಬೇಕು ಅನ್ಸಿದ್ರೆ ನೀನು ಸಿಟಿಗೆ ಹೋಗು, ಬೇಡ ಅನ್ಸಿದ್ರೆ ಇಲ್ಲೇ ಇರು. ಹೌದು ಕಣ ಸಂಜು, ನಿನ್ನ ಅಮ್ಮ ಹೇಳ್ತಿರೋದು ಕರೆಕ್ಟ್ ಇದೆ. ನಮ್ಗೇನು ಕಡಿಮೆ ಆಗಿದೆ? ಎಲ್ಲನೂ ಇದೆ, ತಿನ್ನಕ್ಕೆ ಉಣ್ಣಕ್ಕೆ ಎಲ್ಲನೂ ಇದೆ. ನೀನು ಹೋಗಿ ಅಲ್ಲೆಲ್ಲೋ ದೂರದಲ್ಲಿ ದುಡ್ದು ಸಂಪಾದನೆ ಮಾಡಿ ತಂದು ಇಲ್ಲಿ ಊಟ ಮಾಡ್ಬೇಕಾ ಹೇಳು? ಮಗ ಸೊಸೆ ಇಬ್ರು ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇರಿ, ನಮ್ಮ ಜೊತೆ ಚೆನ್ನಾಗಿರಿ ಅಷ್ಟೇ. ಹೌದು ಮಾವ, ಈ ಐಡಿಯಾ ತುಂಬ ಚೆನ್ನಾಗಿದೆ ರೀ. ನಾವಿಲ್ಲೇ ಇರೋಣ, ಅತ್ತೆ ಮಾವನು ಇಬ್ಬರೇ ಅಲ್ವಾ, ಅತ್ತೆ ಮಾವನ ಜೊತೆ ಇದ್ದಂಗೂ ಆಗುತ್ತೆ. ಮತ್ತೆ ಅಲ್ಲಿಗೆ ಏನಕ್ಕೆ, ಇಲ್ಲೇ ಎಲ್ಲ ಇದೆ, ಚೆನ್ನಾಗಿದೆ ರೀ, ಇಲ್ಲೇ ಇದ್ಬಿಡೋಣ. ಅಬ್ಬಾ, ಅಂತೂ ಇಂತೂ ನನ್ನ ಮಗಳಿಗಂತೂ ಹಳ್ಳಿ ಇಷ್ಟ ಆಯ್ತಲ್ಲ, ನನಗದೇ ಸಂತೋಷ. ಮನೆಯವರ ಎಲ್ಲರೂ ಒತ್ತಾಯಕ್ಕೆ ಸಂಜು ಕೂಡ ಒಪ್ಪಿಗೆ ಕೊಡ್ತಾನೆ. ಸಂಜು ತನ್ನ ಕೆಲಸಕ್ಕೆ ರಿಸೈನ್ ಮಾಡಿ ಹಳ್ಳಿನಲ್ಲೇ ಇರ್ತಾನೆ. ಹಳ್ಳಿನೇ ಬೇಡ ಅಂತ ಇದ್ದ ಸುಪ್ರಿಯಾ ಹಳ್ಳಿ ಸೊಸೆಯಾಗಿ ಸಿಟಿ ಜೀವನನ ಮರೆತು ಹಳ್ಳಿಲಿ ಆರಾಮಾಗಿ ಸೆಟ್ಲ್ ಆಗ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.